ಹಾಯ್ ಫ್ರೆಂಡ್ಸ್, ನಾವಿವತ್ತು ಕೇಸರಿ ಬಾತ್ ರೆಸಿಪಿ ಮಾಡ್ತಾ ಇದ್ದೀವಿ. ಅದು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಫಸ್ಟ್ಗೆ GRB ತುಪ್ಪ ತಗೊಂಡಿದ್ದೀನಿ. ನಾನು 2 ಪ್ಯಾಕೆಟ್ ಹಾಕ್ತಾ ಇದ್ದೀನಿ, ಟೇಸ್ಟ್ ಚೆನ್ನಾಗಿರಲಿ ಅಂದ್ಬಿಟ್ಟು. ಈಗ ತುಪ್ಪ ಸ್ವಲ್ಪ ಕಾಯ್ದ ಮೇಲೆ ಟೇಸ್ಟ್ ಚೆನ್ನಾಗಿರಲಿ ಅಂದ್ಬಿಟ್ಟು 2 ಚಕ್ಕೆ, 1 ಲವಂಗ ಹಾಕ್ತಾ ಇದ್ದೀನಿ. ಮತ್ತು ಗೋಡಂಬಿ ದ್ರಾಕ್ಷಿ ಕೂಡ ತೆಗೆದಿಟ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಇವಾಗ ನಾನು ಹಾಲು ಹಾಕ್ತಿದ್ದೀನಿ. ರವೆ ತೆಗೆದಿಟ್ಕೊಂಡಿದ್ದೆ 2 ಗ್ಲಾಸು, ಅದಕ್ಕೆ 4 ಗ್ಲಾಸ್ ಹಾಲು ಹಾಕ್ತಾಯಿದ್ದೀನಿ. ಸೇಮ್ ಪಲಾವ್ ಥರನೇ. ನಾವಿವಾಗ ಪಲಾವ್ಗೆ 1 ಗ್ಲಾಸ್ ಅಕ್ಕಿ ಹಾಕಿದ್ರೆ 2 ಗ್ಲಾಸ್ ನೀರು ಹಾಕ್ತೀವಲ್ಲ, ಹಾಗೆ. ನೀರು ಹಾಕಿದ್ರೂ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಟೇಸ್ಟ್ ಚೆನ್ನಾಗಿರಲಿ ಅಂದ್ಬಿಟ್ಟು ಹಾಲು ಹಾಕ್ತಾಯಿದ್ದೀನಿ. ಇವಾಗ ಸಕ್ಕರೆ ಹಾಕ್ತಾಯಿದ್ದೀನಿ. 2 ಗ್ಲಾಸ್ ರವೆಗೆ ಇದರಲ್ಲಿ 1 ಗ್ಲಾಸ್ ಸಕ್ಕರೆ ಹಾಕ್ಬೇಕು. 2 ಗ್ಲಾಸ್. ಸಕ್ಕರೆ ಕರಗಬೇಕು ನೀಟಾಗಿ. ಸಕ್ಕರೆ ನೀಟಾಗಿ ಕರಗಿದ್ಮೇಲೆ ರವೆ ಹಾಕಬೇಕು. 1 ಏಲಕ್ಕಿ ಹಾಕ್ತಾಯಿದ್ದೀನಿ, ಫ್ಲೇವರ್ ಚೆನ್ನಾಗಿರಲಿ ಅಂದ್ಬಿಟ್ಟು. ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಹಾಲು ಕುದೀತಾ ಇದೆ. ಅದು ಹಾಲು ಫುಲ್ಲು ಚೆನ್ನಾಗಿ ಕುದ್ದು ಸಕ್ಕರೆ ಎಲ್ಲ ಕರಗಬೇಕು. ನಾನು ಕಲರ್ ಚೇಂಜ್ ಆಗಿರಲಿ ಅಂದ್ಬಿಟ್ಟು ಸ್ವಲ್ಪ ಫುಡ್ ಕಲರ್ ಆ್ಯಡ್ ಮಾಡಿದ್ದೀನಿ. ನೀವು ಆ್ಯಡ್ ಆದರೂ ಮಾಡಿ ಸ್ಕಿಪ್ ಮಾಡಿ. ಇದಕ್ಕೆ ಹಾಲೇ ಹಾಕಬೇಕು ಅಂತೇನಿಲ್ಲ, ನೀರು ಹಾಕಿದ್ರೆ ಆಗುತ್ತೆ. ನಾನು ಟೇಸ್ಟ್ ಚೆನ್ನಾಗಿರಲಿ ಅಂದ್ಬಿಟ್ಟು ಹಾಲು ಹಾಕ್ತಿದ್ದೀನಿ. ಹಾಲು ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಎಕ್ಸ್ಟ್ರಾ ಇರುತ್ತೆ ಅಂತ. ನಾನು ಫಸ್ಟೇ 2 ಗ್ಲಾಸ್ ರವೆನ ತೆಗೆದಿಟ್ಕೊಂಡಿದ್ದೆ. ಇವಾಗ ಅದನ್ನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನ ರವೆನ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ನಾನು ಫಸ್ಟೇ ಫ್ರೈ ಮಾಡ್ಕೊಂಡಿದ್ದೆ. ಇವಾಗ ಇದನ್ನ ಚೆನ್ನಾಗಿ ತಿರುಗಬೇಕು, ಗಂಟಿಲ್ಲದೆ ಇರೋ ಥರ. ಇದು ಚೆನ್ನಾಗಿ ತಿರುಗಿದ್ಮೇಲೆ, ಅದು ಕುದಿದ್ಮೇಲೆ ಅದೇ ಗಟ್ಟಿ ಆಗುತ್ತೆ. ನೀವು ಗಟ್ಟಿ ಆಗಿಲ್ಲ ಅಂತ ಅಂದ್ಕೊಬೇಡಿ, ಅದು ಲಾಸ್ಟಿಗೆ ಅದೇ ಗಟ್ಟಿ ಆಗುತ್ತೆ. ಇವಾಗ ನಾನು ಫಸ್ಟೇ ತೋರಿಸಿದ್ನಲ್ಲ, ಇದು ಗೋಡಂಬಿ ದ್ರಾಕ್ಷಿನ ಸ್ವಲ್ಪ ಸಪ್ರೇಟ್ ಎತ್ತಿಟ್ಕೊಂಡಿದ್ದೀನಿ. ಅದನ್ನ ಇವಾಗ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಫೈನಲಾಗೆ ನನ್ನ ಕೇಸರಿ ಬಾತ್ ರೆಡಿ ಆಗಿದೆ. ಅದನ್ನೇ ಈ ಥರ ಸ್ವಲ್ಪ ನಯಸ್ ಮಾಡಿಬಿಟ್ಟು ಸ್ವಲ್ಪ ಒಂದು 1/2 ಅವರ್ ಮುಚ್ಚಿಡಬೇಕು. ಅದು ಅರಳಿದ್ರೆ ಇನ್ನೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಾವಿವಾಗ ಮುಚ್ಚಿಡ್ತಾ ಇದ್ದೀವಿ. ½ ಅವರ್ ಹಾಗೆ ಇಕ್ಬೇಕು, ಆಮೇಲೆ ತೆಗೆದ್ಬಿಟ್ಟು ತಿನ್ನಬೇಕು. ಫೈನಲಾಗಿ ನನ್ನ ಕೇಸರಿ ಬಾತ್ ರೆಡಿ ಆಗಿದೆ. ನಾನಿದನ್ನ ಈಗ ಕೇಕ್ ಥರ ಕಟ್ ಮಾಡ್ತಾ ಇದ್ದೀನಿ. ನೋಡಿ ಹೇಗೆ ಬಂದಿದೆ ಕೇಕ್ ಥರ. ಟೇಸ್ಟ್ ಅಂತೂ ಸೂಪರ್ ಆಗಿದೆ. ಇದನ್ನ ನೀವು ಟ್ರೈ ಮಾಡಿ, ಹೇಗಿರುತ್ತೆ ಅಂತ. ನೀವು ಇದನ್ನು ಫ್ರೀ ಟೈಮಲ್ಲಿ ಟ್ರೈ ಮಾಡಿಬಿಟ್ಟು ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.